ನಾನು ಆಟ ಆಡ್ತೀನಿ ನಿನ್ನ ಜೊತೆ. ಆದರೆ ಈ ಮಂಜು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ತಮ್ಮ ಅನಿಸ್ತಿದೆ. ಆದರೆ ಈ ಸೀಸನಲ್ಲಿ ನಾವು ಜೀವಿಸೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳೇ. ಸೊ ನಾವು ಅರ್ಧ ಗಂಟೆ ಮಾತ್ರ ಇಲ್ಲಿ ಆಟ ಆಡ್ಕೊಂಡಿರ್ಬೋದು. ಇದು ಸರಿನಾ ಅಲ್ವಾ ನಿಮಗೆ? ಹೌದಪ್ಪ ಸಾಹೇಬ್ರೆ. ಯಾಕೋ ನಮ್ಮ ಅಪ್ಪನ ಸಾಹೇಬ್ರೆ ಅಂತ ಕರೀತಾ? ನಿಂಗೆ ಎಷ್ಟು ಧೈರ್ಯ ಇರಬೇಕು? ಏನು ಸಾಹೇಬ್ರೆ ಅಂದ್ರೆ ನಿಂಗೆ ನೋವತ್ತಾ? ಸಾಹೇಬ್ರೆ ಅಂದ್ರೆ ಬಾಸ್ ಕಣೋ, ಅರ್ಥ ಆಗ್ಲಿಲ್ವಾ ನಿಂಗೆ? ಆದ್ರೆ ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಇದನ್ನೆಲ್ಲ ದೊಡ್ಡವ್ರಿಗೆಲ್ಲ ಹೇಳ್ಬಾರ್ದು. ನೀನು ನಿಮ್ಮ ಅಪ್ಪನ ಮುಂದೆ ಏನಂತ ಹೇಳ್ತಾ ಇದೀಯ ಗೊತ್ತಾ? ಅದು ನೀನು ಚಿಕ್ಕವನು, ಅದು ನೀನು ದಿಮಾಕ್ ಮಾತಲ್ಲಿ ಹೇಳ್ತಾ ಇದೀಯ. ಎಷ್ಟು ಧೈರ್ಯ ಬೇಕು ನಿಂಗೆ? ಧೈರ್ಯ ಇಲ್ಲ ನಿಂಗೆ, ಮಾನೆ ಮರ್ಯಾದೆ ಇಲ್ಲ ನಿಂಗೆ. ಏನು ನಾನು ಮಾತಾಡಿರೋ ನಿಂಗೆ ನೋವುತ್ತೇನೋ? ತಲೆ ನೋವುತ್ತಾ? ಹೊಟ್ಟೆ ಉರಿಯತ್ತಾ? ನನ್ನ ಮಾತನ್ನ ನೀನೇನು ಕಳ್ಕೊಚ್ಚ? ನಾನು ಹೆಂಗಾದ್ರೂ ಮಾತಾಡ್ತೀನಿ, ನಿಂಗೇನು ನೋವುತ್ತೆ? ಏನು ನೋವುತ್ತೆ ಹೇಳೋ? ನಂಗೆ ದಿಮಾಕ್ ಕೇಳ್ತೀವಲ್ಲ, ದಿಮಾಕ್ ಕೇಳ್ತೀಯಾ? ಹೇಳ್ತೀಯ ನೀನು? ಹೇಳು ನಾನು ಹೇಳ್ತೀನಿ. ನೀನೇ ತಪ್ಪೆಲ್ಲ ಮಾಡ್ಬಿಟ್ಟು ನೀನೇ ಮಾತಾಡ್ಬಿಟ್ಟು ನನಗೆ ಹೇಳ್ತಾ ಇದೀಯ ದಿಮಾಕ್ ಮಾತಾಡ್ತೀಯ ಅಂತ? ನೀನು ಸುಮ್ಮನೆ ಬಿಡಲ್ಲ ಕಣೋ. ಸಾಕಿ ಬಿಡಿ ಮಕ್ಕಳೇ, ಈಗ ಆಟ ಆಡಿ. ಅರ್ಧ ಗಂಟೆ ಆಟ ಆಡಿದ ನಂತರ ಓ ಅಪ್ಪ ನಂಗೆ ತುಂಬಾ ಮಜಾ ಬರ್ತು. ಈ ಸ್ನೋ ಜೊತೆ ಆಟ ಆಡೋದೇ ಒಂದು ಮಜಾ ಇದೆ ಅಲ್ವಾ ಅಪ್ಪ? ಹೌದಪ್ಪ ನನ್ನ ಮುದ್ದು ಮಗನೇ, ಇದರಲ್ಲಿ ಆಟ ಆಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ನಂಗೆ ತುಂಬ ಮಜಾ ಬಿಡ್ತು. ನಾನು ಇಂಥ ಮಜ್ಜು ನಾನು ಯಾವತ್ತೂ ಜಗತ್ತಲ್ಲೇ ನೋಡಿಲ್ಲ. ತುಂಬ ಚೆನ್ನಾಗಿತ್ತು. ಹೌದಪ್ಪ ನಂಗೆ ತುಂಬಾ ಮಜಾ ಬರ್ತ ಕಣಪ್ಪ, ಮಜಾ ಬರ್ತ ಕಣಪ್ಪ. ಅಪ್ಪ ಎಷ್ಟು ಜೋರ್ ಕಿರ್ಚ್ಬಿಟ್ಟ, ನಿಧಾನ ಕೇಳು. ನೀನು ಫಸ್ಟ್ ಟೈಮ್ ಆಟ ಆಡ್ತಿರೋದು. ನಿಧಾನ ಕಿರ್ಚೋಳು. ನಿಮ್ಮ ಕಾಮಿಡಿ ಕೇಳಿ ಅಪ್ಪ ನಕ್ಕೆ ಸಾಕಾಗೋಯ್ತಪ್ಪ. ಈಗ ಬನ್ನಿ ಮನೆಗೆ ಹೋಗೋಣ, ಟೈಮ್ ಆಯಿತು. ಬರ್ತೀನಿ ಕಣಪ್ಪ ನಿನ್ ಜೊತೆ. ನಾನು ಬರ್ತೀನಿ ಕಣಪ್ಪ. ನಾನು ಭಿಕ್ಷುಕನಲ್ಲ, ನನ್ನ ಬಿಟ್ಟೋಗ್ಬಿಡಿ. ಅಪ್ಪ ನನ್ನನ್ನು ರಕ್ಷಿಸಿ. ಸ್ಟಾರ್ಟ್ ಆಯ್ತಪ್ಪ ಇವ್ನು ನಾಟಕ ಆಡ್ತಾ ಇದೆಯೇನೋ? ನಮ್ಮ ಮುಂದೆ ನಾಟಕ ಆಡ್ತಾ ಇದೆಯಾ? ಬಾ, ನಾವೇ ನಿಮ್ಮನ್ನ ಭಿಕ್ಷಕ ಅನ್ಕೊಂಡಿದೀವ? ನಾವು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ನೀವೇನು ಅಂತ. ಬನ್ನಿ, ನಾವು ನಿಮ್ಮನ್ನ ಎಲ್ಲೂ ಬಿಟ್ಟೋಗಲ್ಲ ಭಿಕ್ಷಕ. ಒಳ್ಳೆ ಸ್ಥಳ ಕೊಟ್ಟರೆ ಸಾಕಪ್ಪ ನಂಗೆ. ತುಂಬಾ ಒಳ್ಳೆಯವರು ನೀವು, ಬಯಸ್ಕೊತೀನಿ. ಆದ್ರೆ ನಂಗೊಂದು ಸ್ಥಳ ಕೊಡಿ ಅಷ್ಟೇ. ಒಂದು ಊಟ, ಒಂದು ಸ್ಥಳ ಆದ್ರೂ ಕೊಡಿ. ಮಾತಾಡಿ ಸಾಕು, ಬಾರಲ್ಲ. ಬನ್ರಿ ಎಲ್ಲರೂ ಹೋಗೋಣ. ಹಾಗೂ ನಮ್ಮ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್